ಯಾವಾಗ ಬಂದೆ ಮಗ? ಈಗ ಬಂದೆ ಸಾವಿತ್ರಮ್ಮ. ಹುಷಾರವ? ಹುಷಾರಾಗಿದ್ಯಾ? ಹುಷಾರಾಗಿವ್ನಿ. ಬರೋಕಿಲ್ಲ ಅಂತ ಕುಂತಿದ್ಲು ಕನಕ. ಹೋಗಿ ಬರೋಕಿಲ್ಲ ಕತೆ ಹಂಗೆ ಹಿಂಗೆ ಅಂತಿದ್ಲು. ಬಮ್ಮಿ ಅನ್ಕೊಂಡು ಕರ್ಕ ಬಂದೆ. ಈಗ ನೋವ್ಯ ಪಾಪ ಟ್ರೈನಿಂಗ್ ಅಂತೆ ಪುಕ್ಸಟ್ಟೆ ಟ್ರೈನಿಂಗ್ ಹೋಗ ಬಾಕಿ ಟೈಮಲ್ಲಿ ಮಾಡ್ಕೊಂಡ್ರೆ 4 ಲಕ್ಷ ಆದದಂತೆ. ಯಾಕೆ 4 ಲಕ್ಷ ಆದದಂತೆ? ಅದಕ್ಕೆ ಬೇಡ ತೆಗೆದು ಯಾಕೆ ಓಲಿ ಇವು ಫ್ರೀಯಾಗಿ ಸಿಕ್ಕಿರಾಗ ಮಾಡಲಿ ಅಂದ್ಬಿಟ್ಟು ಎಲ್ಲಿ ಬಿಡೋಣ ಇವಳನ್ನ ಅಂತ ಅಂತಿದ್ಲು. ಅದಕ್ಕೆ ಕರ್ಕ ಬಂದೆ ಕನಕ. ಟ್ರೈನಿಂಗ್ ಹೋಲಿ ಇನ್ನು ಅವನು ನೆಮ್ಮದಿ ಸಿಗೋಕ್ಕಿಲ್ಲ. ನಮ್ಮನ್ನ ಬಿಟ್ಬಿಟ್ರೆ ಅಯ್ಯೋ ನಮ್ಮ ಅಮ್ಮನ ಬಿಟ್ಬಿಟ್ಟು ಬಂದೀನಿ ಅನ್ಕೊಂಡು ಹುಷಾರಿಲ್ಲದ್ರು ಬಿಟ್ಟು ಬಂದೀನಿ ಅನ್ಕೊಂಡು ನೆಮ್ಮದಿ ಸಿಕ್ಕದ. ಅದಕ್ಕೆ ನೀನೇನು ತಲೆಗೆಡ್ಸ್ಕೊಬೇಡವ, ನಾನು ನೋಡ್ಕೊತೀನಿ. ನಿಮ್ಮ ಅಮ್ಮನ ಹೋಗ್ಬಿಟ್ಟು ಕಳಿಸ್ದೆ. ಎಷ್ಟೊತ್ತಲ್ಲಿ ಹೋದ್ರು ಅವರು ಹೋಗೋ ಗಂಟೆ ಇರಲಿಲ್ಲ. ನಾವು ಅವರು 12 ಗಂಟೆ 1 ಗಂಟೆ ಆಯ್ತದೆ ಹೋಗೋದು ಕಣಜ್ಜಿ ಅಂದ್ಲು. ಅದಕ್ಕೆ ಅಷ್ಟು ಗಂಟೆ ಏನು ಮಾಡಕ್ಕೆ ಕೂತ್ಕೊಂಡು ಅಲ್ಲಿ ಬಂದೆ ಹೋಗೋದ ಅನ್ಕೊಂಡು. ಬಸ್ ಸ್ಟ್ಯಾಂಡ್ ಗಂಟವ ನವ್ಯನ ಗಣ್ಣೆ ಬಿಟ್ಕೊಡ್ತು. ಅಲ್ಲಿಂದ ಬಂದು ಹೊತ್ತಾಗೆ ಚೆನ್ನಾಗಿದ್ದಾವ ಈಗ ನವ್ಯ ಗಣ್ಣವೇ. ಚೆನ್ನಾಗಾರ ಕನಕ, ಚೆನ್ನಾಗವ್ರಿ. ಮಾತಾಡ್ತಿಲ್ಲ? ಇಲ್ಲ ಈಚೆಗೆ ಕರ್ದಿಲ್ಲ, ಈಚೆಗೆ ಬಂದಿಲ್ಲ. ರೂಮೊಳಗೆ ಕೂತಾವಳೆ. ಒಟ್ಟೂರು ಹತ್ಕೊಬಿಟ್ಟದೆ ಪಾಪ. ಇನ್ನೇನು ಮಾಡಿಯೇ? ಉರ್ಕೊಳ್ಳಿ ಯಾವಳ ಒಟ್ಟ ಉರ್ಕೊಂಡು ನನಗೇನು ಉಟ್ಕರ್ಬ್ಲಿ ಕನಕ. ಮಾತ್ರ ಸಾಮಾನ್ಯದೊಳಲ್ಲ ಮಾತ್ರ ದೇವ್ರ ಆಣೆಗೂ ಸಾಮಾನ್ಯದೊಳಲ್ಲ. ಹೇಳ್ತೀಯೇ ಕದ ಹಾಕೊಂಡಿವ್ನಿ ಅನ್ಕೊಂಡು ಕದವ ತಗೊಂಡು ರೂಮೊಳಗೆ ಅವನು ಮಗನು ಕುಂತಿದ್ದಾರಂತೆ. ಗೋವಿಂದನು ಫೋನ್ ಮಾಡಿದಾರಂತೆ. ಕದ ಹಾಕೊಂಡು ಅಮ್ಮ ರೂಮೊಳಗೆ ಸೇರ್ಕೊಂಡ್ಬಿಟ್ಟದೆ ಸದೈತಿರಿ ಅಂದ್ಬಿಟ್ಟು ಅಂತ ಫೋನ್ ಮಾಡಿದಾನಂತೆ. ಅಲ್ಲ ಕನಕ ಈ ಬುದ್ಧಿಗಳನ್ನ ಕಲ್ತವ್ರಲ್ಲ ಸರಿಯಾಗಿ ಸಾವಿತ್ರಕ್ಕೆ ಹೇಳ್ತೀಯಲ್ಲ. ಅವನು ಗಾಬರಿಯಿಂದ ಅಂಗಡಿ ತಬಿದ್ದವನು ಬಂದಂತೆ. ನಾನು ಬರೋಕಿಲ್ಲ ಅಂದ್ಕೊಂಡೆಯ ಬಂದಂತೆ. ಇವ್ರಿಗೇನು ಗ್ಯಾರಂಟಿ ಬರೋಕಿಲ್ಲ ಅವನು ಬತ್ತೀನಿ ಅಂತ ಕದ ಹಾಕೊಳ್ಳೋದ ಅಂತ ಇವನು ಸುಮ್ಮನೆ ಕೂತ್ಬಿಟ್ಟಾರೆ. ಅವನು ಮಗನೂ ಅವನು ಬರೋಕಿಲ್ಲ ಅಂದ್ಕೊಂಡೆ ಮಾತಾಡ್ಕೊಂಡೆ ಮನೆ ತಗ ಬಂದವನೆ ಅಂಗಡಿ ತಗೊಂಡವ. ಬಂದು ನೋಡ್ರೆ ರೂಮೊಳಗೆ ಕೂತ್ಕೊಂಡು ಫೋನ ಮಾತಾಡೋರಂತಲ್ಲ ಇಬ್ಬರು. ಈ ಕೆಲಸ ಮಾಡೋದು ಗೊತ್ತಾಗಿಲ್ವಕ್ಕ? ವೈದ್ಯರ ಚಿಕ್ಕದೋದ್ರೆ ಇವಳು ಕತ್ಕೊಯ್ಸಂಗಾಗತ್ತಲ್ಲ, ಅವಳು ಗೊತ್ತಾಗಿಲ್ವ? ನಾನು ಹೇಳೋದು ಎಷ್ಟೋ ಜನ ಸಾಯ್ತ್ರಕ್ಕ ಎದುರುಸೋಕೆ ಅಂತಲೇ ಹೋಗಿ ಎಷ್ಟೋ ಜನ ಸತ್ತೋಗಾರೆ. ನಿಜವೋ ಸುಳ್ಳು? ಸಾಯ್ಬೇಕು ಅಂತ ಸಾಯಕ್ಕಿಂತವ ಎದುರುಸೋಕೆ ಎಷ್ಟೋ ಜನ ಸತ್ತೋಗಾರೆ ಕನಕ. ಎದುರ್ಸಕ್ಕೆ ಹೋಗಿ ಇವಳು ಬಸವಣ್ಣನ ಸೊಸೆ ಹೆಂಗೆ ಸತ್ಲು ಹೇಳು? ಅವಳು ಹಿಂಗೆ ತಾನೇ ಗಂಡ ಏನೋ ಒಂದು ಏಟು ಹೊಡೆದ್ಬಿಟ್ಟ ಅಂದ್ಬಿಟ್ಟು ಹೋಗಿ ಕದ ಹಾಕಬಿಟ್ಲು. ಅವನು ಅಲ್ಲೇ ಇದ್ದಾಗ ಕದ ಇವನು ಒಂದು ಸತಿ ತಟ್ಟನೆ 2 ತಟ್ಟನೆ. ಇವಳು ಹೆಂಗಾರು ಮಾಡಿ ಕದ ಹೊಡೆದಾಕ್ಬಿಟ್ಟು ನಾನು ಕಾಪಾಡ್ಕೊತಾರೆ ಅಂದ್ಬಿಟ್ಟು ನೇತಾಕಬಿಟ್ಟು ಇವನು ಕರ್ದು ಒಂದು ಸತಿ ತಟ್ಬಿಟ್ಟು ಹೊಂಟೋಗೋಣ. ಅವನು ಎಲ್ಲ ಮನೆಗಿದ್ದಾಳೇನೋ ಅಂತ ಇವಳು ಬುಡ್ಸ್ಕೊತಾರೆ ಅಂದ್ಬಿಟ್ಟು ಹಾಕಬಿಟ್ಟು ಸತ್ತೋಗ್ನಿಲ್ವಾ? ಎದುರ್ಸಕ್ಕೆ ಹೋಗಿ ಅರ್ಧ ಜನ ಸತ್ತೋಗಿರೋದು. ಸಾಯ್ಬೇಕು ಅಂತ ಹೋಗಿ ಸತ್ತಿರೋದು ಕಮ್ಮಿ, ಸಾಯ್ಬೇಡ್ದು ಎದುರಿಸ್ಬೇಕು ಅನ್ಕೊಂಡು ಹೋಗಿ ಸತ್ತಿರೋದು ಜಾಸ್ತಿ ಕನಕ. ಅವೆಲ್ಲ ಯಾಕೆ ಇವಳಿಗೆ? ಹಂಗಾರೆ ನಿಮ್ಗೆ ಗೊತ್ತಿರೋ ತಿಳುವಳಿಕೆ ಇಲ್ವಾ? ಏನು ಮಾಡಬೇಕು ಮಟ್ಟಬೇಕು ಅಂತ ಏನು ಹೇಳಿಸ್ಕೋಬೇಕಾ? ಎಲ್ಲರ ಕೈಲಿ ಬುದ್ಧಿ ಅವಳು. ಆಯಿತು ಅಲ್ಲ, ನಿನಗೆ ಗೊತ್ತಿಲ್ವಕ್ಕ ಏನು ಮಾಡಬೇಕು ಬಿಡಬೇಕು ಅಂತವೇ? ನಾನು ಅದಕ್ಕೆ ಬರೋಕಿಲ್ಲ ಅಂದೆ. ನಾನು ಅಜ್ಜಿನ ಕೇಳಲಿಲ್ಲ. ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರು ತಲೆಗೆಡ್ಸ್ಕೊಬಿಡೋಕೆ ಎಲ್ಲವ. ಸುಮ್ಮನಿರು ಅವಳು ಹಂಗೆ ಕಂತೆ ಸುಮ್ಮನಿರು ತಲೆಗೆಡ್ಸ್ಕೊಬಿಡ. ಅಡುಗೆ ಮಾಡ್ಕೊಟ್ಲ ಇಲ್ವಕ್ಕ? ಮಾಡಿ ದಬಾಕಿದ್ಲು. ಅಯ್ಯೋ ಸುಮ್ಮನೆ ಸಾವಿತ್ರ ಕತೆಗೆ ಯಾಕಕ್ಕ ಅಡುಗೆ ಮಾಡಿಲ್ವ ಅವಳು? ಅಯ್ಯೋ ನಾನೇ ಸಾವಿತ್ರಕ್ಕ ಮನೆ ಉಂಡೆಕ ಸುಮ್ಕಿರು ಮಾಡಿದ್ಲು ಕಣ. ಅವಳು ಎಷ್ಟು ಕೆಟ್ಟ ಬಾಯಲ್ಲಿ ಮುನ್ನಾಕ ಅವ್ರ ಅಪ್ಪನ ಮನೆಯಿಂದ ಹೊತ್ಕೊಬತ್ತಿದ್ಲ. ಒಂದು ಸಾರು ಮಾಡ್ಬಿಟ್ಟು ಅಕ್ಕಿ ಹಾಕಿ ಕೊಡೋಕಾಯ್ತಿಲ್ವ? ಇಟ್ನೇ ಮಾಡಿ ಕಳು ನೋಡ್ ಸಾವಿತ್ರಕ್ಕ. ನಾನು ಒಂದು ದಿವಸ ಇಲ್ಲ ಅಂದರೆ ನಮ್ಮ ಅಕ್ಕನಿಗೆ ಊಟಕ್ಕೆ ಪಡೆದ ಈಗ ಗುರ್ಸತಿ ಇವಳು ಲೋಪರ್ ಮುಂಡೆ ಇವಳು. ಸುಮ್ಕಿನೆ ಅವಳು ಯಾವ್ಯಾವ ತೊಂದರೆ ಟೆನ್ಷನಲ್ಲಿದ್ಲು. ಅಲ್ಲ ಕನಕ ಮನೇಲಿರೋದು ಮಾಡಿಕಕ್ಕ. ಅವಳಿಗೆ ಏನಕ್ಕ ರೋಗ ಬಂದಿರೋದು ಕಾಯಿಲೆ ಬಂದಿರೋದು ಅವಳಿಗೆ? ಅಲ್ಲ ತಿನ್ಬಿಟ್ಟು ನಾಟಕ ಆಡ್ತಾಳಲ್ಲ ಅದಕ್ಕೆ ಇಳಿಸ್ತೀನಿ. ಸುಮ್ಕಿರೋ ಗುರ್ಸಟ್ಟಿಗೆ ಅವಳಿಗೆ ಸರಿಯಾದ ಕೆಲಸ ಮಾಡ್ತೀನಿ. ಅಜ್ಜಿ ಸುಮ್ಮನಿರಜ್ಜಿ, ನಾನು ಬಂದ ತಕ್ಷಣ ಜಗಳ ಆದರೆ ನನ್ನಿಂದ ಅನ್ಕೋತಾಳೆ. ಅದು ಹಾಕ್ಬೇಕು. ನಾನು ಅದಕ್ಕೆ ಬರೋಕಿಲ್ಲ ಅಂತಿದ್ದು. ಈಗ ನನ್ನಿಂದ ನಿಮಗೂ ನಿಮ್ದಿಲ್ಲ. ದೊಡ್ಡಜ್ಜಿಗೆ ಅಡುಗೆ ಮಾಡಿಕ್ಕಿಲ್ಲ ನೋಡಿ ಅವಳು. ಅಲ್ಲ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ಹಿಂಗಕ್ಕ ಅವು ಅಕ್ಕ 3 ಗಂಟೆ ಆಗಿದ್ರು ಉಂಡು ಉಚಿತಿಲ್ಲ ಕುಂತಿತ್ತು ಆಚೆ ಇದ್ರ ಮೇಲೆ ಹಿಂದ್ಗಡೆ ಜಾಗ ಅದಲ್ಲ ಅಲ್ಲಿ ಕೂತಿತ್ತ. ನಾನು ಇದ್ಯಾಕೆ ಹಿಂಗೆ ಕೂತಿರೋದು ಅಂದ್ಬಿಟ್ಟು ಬಂದು ಉಂಡಕ್ಕಾದ್ರೆ ಇಲ್ಲ ಅಂತಂತು ನನಗೆ ಬೇಜಾರಾಗ್ಬಿಡ್ತು ಕನಕ. ಅಯ್ಯೋ ಹಾಳ ತೊಡಗಲ್ಲಿ ಅಡುಗೆ ಮಾಡಿಕ್ಕಿಲ್ವಲ್ಲ ತಾಯಕ್ಕನಿಗೆ ಅಂದ್ಬಿಟ್ಟು ಕರ್ಕೊಂಡೋಗಿ ಆಗ ಕಂಬಳಿ ಮಾಯ್ತಾವೆ ಇದ್ಲು. ತರಕಾರಿ ಸಾರಿತ್ತು, ಬಿಸಿ ಮುದ್ದೆ ಉಯಿಸಿ ಕೊಟ್ಟೆ. ಸುಮ್ಕಿರತ್ತಕ್ಕೆ ಇನ್ನು ಮಾತ್ಕಿ ತಡಕ್ಕೆ ಹೋಗ್ಬೇಡ, ಸುಮ್ಮನಿರು. ಅವಳೇ ಏನೇನೋ ಹೇಳ್ತೀವಿ ಎದ್ರಕಾಯ್ತು ನನಗೆ. ಏನಿದ್ರಕ್ಕೆ ಅವಳು ಸತ್ರ ಸಾಯ್ತಾಳೆ ಹೋಗು. ಇರ್ಲಿ ಸತ್ರ ಸಾಯಿಲಿ, ಅವಳಿಗೆ ಏನು ಅರಿಯಾಗಿದ್ದು. ಈಗ ನಾನು ಹೇಳೋದು ಒಂದೇ ಒಂದು ಸಾವಿರ ಈಗ ನನಗೆ ಗೊತ್ತಿಲ್ವ? ಇಲ್ಲ ಗೋವಿಂದ ಮಾತಾಡ್ಸ್ತಾನ, ನನ್ನ ಗಂಡ ಮಾತಾಡ್ಸ್ತಾನಲ್ಲ ಅವಳನ್ನ ನಂಗಿದ್ದದ. ಅವನ ಪಾಡ್ಗ ಅವನು ಯಾವತ್ತಿಂದ ನಾನು ಹೋಗಿಲ್ಲ, ಒಂದು ತಲೆಗೆರ್ಸ್ಕೊಂಡಿಲ್ಲ. ಅವನ ಪಾಡ್ಗ ಅವನಲ್ಲ ಇವಳು ಯಾಕೆ ತಲೆಗೆರ್ಸ್ಕೊತಿದ್ದಾಳು? ಇವಳು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ಮಗಳು ಕರ್ಕೊಬಂದು ಇಸ್ಕೊಳ್ಳೋ ಕನಕ ಅವಳನ್ನ ಕರ್ಕೊಬಂದು ಇಸ್ಕೊಬೇಡ ಅಂತ ಹೇಳಕ್ಕೆ ನಾವೇರಕ್ಕ? ವಿದ್ಯಾವಂತ ಕನಕ ಬುದ್ಧಿವಂತ ಕನಕ ಅವಳು. ಅವಳು ಗೊತ್ತಿಲ್ವ ಏನು ಮಾಡಬೇಕು ಏನು ಮಾಡಿದ್ರೆ ಏನಾದದು ಅಂತವೆ ತಂದು ಇಸ್ಕೊಂಡಿರೋದಕ್ಕೆ. ನಾನು ಇಸ್ಕೊಂಡಿದ್ದು ಕಣಜ್ಜಿ ನಮ್ಮ ಮನೇಲಿ. ನನ್ನ ಯಾರು ಕೇಳಬೇಕಜ್ಜಿ ಅಂತ ಅಂದಾಗ ನಾವೇನು ಹೇಳಂಗಿದ್ದದ್ದು ಸೈತ್ರಕ್ಕೆ? ಏನು ಹೇಳಂಗಿದ್ದದ್ದು ಅವಳಿಗೆ? ಅವಳ ಕೈ ಬುದ್ಧಿ ಹೇಳ್ಕೊಳ್ಳೋಣ. ಹೇಳ್ಕೊಟ್ಟೆ ಅವಳ ನಾನು ಬುದ್ಧಿ ಹೇಳ್ಸ್ಕೊಬೇಕಾ? ಹೇಳ್ತೀಯಲ್ಲ ನೀನು ಒಪ್ಪರ್ ಗುರ್ಸಟಿ ಏನ? ಅಯ್ಯೋ ಸುಮ್ಮನೆ ತಾಗಿ ಸಿಕ್ಕಿಲ್ಲ ಯಾಕೆ ಮಗ? ಅದು ನೀನು ಕೇಳಕ್ಕೆ ಹೋಗ್ಬೇಡ ನೋಡು. ಆಲೇ ನಮ್ಮ ಅಜ್ಜಿ ಅಂಟಾಕೊಳ್ಳಲ್ಲ ಅಂತ ಅಂತಾಳೆ.
ಸುಮ್ಕಿರು ಬೇಡ. ನೀನೇನು ಕೇಳಕ್ಕೆ ಹೋಗ್ಬೇಡ, ನೀನು ಅವೆಲ್ಲ ಲಕ್ಷಣ ಅಲ್ಲ. ಊಟ ಮಾಡಿದೆ ಈಗ ಸಾವಿತ್ರ ಕೈಯನ್ನು ಬೇರೆ ಒಳ್ಳೆ ಪಾಪ ಹೆಣ್ಣು ಫ್ಯಾಮಿಲಿ ಬೋದರ್ಶನವ ಬಿಸಿ ಇಟ್ಟು ಮಾಡಿ ಈಗ ಕೊಟ್ಲು ಉಂಡೆ ತರಕಾರಿ ಸಾರಲ್ಲಿ ಚೆನ್ನಾಗಿ ಮಾಡಿದ್ಲು. ಊಟ ಮಾಡಿದೆ ನನ್ನ ಕತೆ ಸುಮ್ಮನಿರು. ಅವಳು ಏನೇನೋ ತಲೆಗೆಡ್ಸ್ಕೊಂಡು ಕೂತಾವಳೆ. ನಾನು ಯಾಕೆ ಅಡುಗೆ ಮಾಡಿ ಕೊಡೋತ ಅವಳನ್ನ ಕೇಳಕ್ಕೆ ಹೋಗನೆ. ನಾನು ಏನು ಕೇಳಲಿಲ್ಲ ಕತೆ. ಅವಳೇನು ತಲೆಗೆಡ್ಸ್ಕೋಬೇಕಕ್ಕ ಅವಳು ಹೇಗೆ ತೆಗ್ಬೇಕಿ ಅವಳನ್ನ. ಅಲ್ಲ ಅವಳು ಏನು ತಲೆಗೆಡ್ಸ್ಕೊಳ್ಳೋಂಥದ್ದು ಏನಾಗಿರೋದು ಅವಳು ಅರೆಯಾಗಿರೋದು ತಿನ್ನಕ್ಕೂನಕ್ಕಿಲ್ವ ತೊಂದರೆ ಆಗಿರೋದು ಎಲ್ಲಕ್ಕೂ ಲೋಪರ್ ಗುಡ್ಸಟ್ಟು ಏನ ಬರೀ ಉದ್ದಿನುದ್ದಿಗೂ ಇದೇ ಆಗೋಯ್ತಲ್ಲ ಕತ್ತೆಲ್ಲ ಅವಳಿದು. ಮಾತ್ರ ಓಸಿಗೂ ಆಪತ್ತಾಗಿಲ್ಲ ಕನ್ಸಾಗಿತ್ರ ಅವಳು ಆಡೋದು ನೋಡಿದ್ರೆ. ಅಯ್ಯೋ ಸುಮ್ಮನೆ ಕತ್ತಾಗ ಆಯಿತು ಸುಮ್ಮನೆ ಏನು ಮಾಡಿಯೇ. ಅಯ್ಯೋ ಅಕ್ಕ ಇನ್ನು ಅವಳು ಕೂಡ ಕಾದಾಡ್ಕೊಂಡು ನಿಂತ್ಕೊಂಡ್ರೆ ಆತದ ನಿಂಗಕ್ಕ. ಸುಮ್ಮನಿರು ನಿಂಗೆ ಗೊತ್ತಾಗಕ್ಕಿಲ್ಲ ಅದಾಗ ಇನ್ನೇನು ಮಾಡಿಯೇ. ಅವಳಿಗೂ ಏನೋ ತಿಳಿಯಕ್ಕಿಲ್ಲ, ತಿಳುವಳಿಕೆ ಕಮ್ಮಿ. ಇನ್ನೇನು ಮಾಡಿಯೇ ಸುಮ್ಮನಿರು ನೀನು. ತಿಳುವಳಿಕೆ ಕಮ್ಮಿ ಅಕ್ಕ ಎಣ್ಣೆ ಅನುಮಾನ ಮದುವಾಗಿದ್ದಾಳ. ತಿಳುವಳಿಕೆ ಕಮ್ಮಿ ಆಗಕ್ಕೆ ಹಂಗೆ ಕುಂತಿರೋ ಜಾಗದಲ್ಲೇ ಮನೆ ಹತ್ತಿಸಿ ಬೇಯಿಸ್ಬಿಡ್ತಾಳೆ. ಮನಾಳಿ ಹೇಳ್ತೀವಿ ಕದವ ಹಾಕೊಂಡು ಇಲ್ವಂತ ರೂಮೊಳಗೆ ಅವ್ನ ಮಗನು ಕೂತ್ಕೊಂಡು ಸತ್ತೋಯ್ತದೆ ಅಮ್ಮ ಬಪ್ಪ ಅಂತ ಫೋನ್ ಮಾಡಿದಾನಂತಲ್ಲ ಅವನು. ನನ್ನ ಮಗನಿಗೆ ಉಗ್ದು ಉಪ್ಪಾಕಿವ್ನಿಲ್ಲ. ನಿನ್ನ ಕೆಲಸ ಎಷ್ಟು ಒಯ್ದಲ್ಲಿ ಹಾಕ್ಸ್ಕಟ್ಲೆ ಪೀಚ್ ಕಟ್ಟಿ ಕಾಳೆ ಸೇರಿಸದೆ ನ್ಯಾಯವಾಗಿ ಮುಚ್ಕೊಂಡು ಹೆಂಗಿರ್ಬೇಕು ಹಂಗಿರು ನೀನು. ಜಾಸ್ತಿ ಮಾತು ಕಿತ್ತಾಬೇಡ ನೀನು ಅಂತ ನಾನು ಅಷ್ಟು ಬಗೆಯಿಂದವ. ನಾನು ಓಲಾ ಕಟ್ಟಿಬಿಟ್ಟು ಪಾಸ್ ಮಾಡ್ಕೊಲ್ಲ ಓಲಾ ಕಾಲೇಜ್ಗೆ ನೀನು ಅಂದರೆ ಇವನು ಅವ್ರ ಅಮ್ಮ ನಿನ್ಬಿಟ್ಟು ಸರ್ಗಿಡ್ಕೊಂಡು ತಿರ್ಕೊಂಡು ನಿಂತಾನ ನನ್ನ ಮಗ ಮಾಡೋ ಮೋಸಗಳನ್ನ ನೋಡ್ಕೊಂಡು ಉದ್ದಾರ ತಾನೆ ಇವನು. ಬುದ್ಧಿ ಕಲ್ತಿದ್ದಾನಕ ಒಯ್ದ ಗೋವಿಂದ ಒಂದು ಗಳ್ಳಿಗೂ ಕೂತ್ಕೊಳಕಿಲ್ಲ ಕನಕ. ಹೊಟ್ಟೆ ಉಳಿದು ಬೆಂಕಿ ಆಯ್ತದೆ. 5 ಗಂಟೆ ರಾತ್ರಿಗೆ ಎದ್ದೋದ್ರೆ ಅವ್ನು ಬರೋದು ಎಷ್ಟೊತ್ತಿಗೆ ಹೇಳು. ರಾತ್ರಿ 12 ಗಂಟೆ ಮನೆಗೆ ಬರೋದಕ್ಕೆ ಉಂಡಿ ತಿಂದು ಮನೆ ಕಳ್ಸಿ 1 ಗಂಟೆ ತಿರ್ಗಾ 5 ಗಂಟೆ ರಾತ್ರಿಗೆ ಎದ್ದೋಗ್ಬೇಕು. ಒಯ್ದೆ ಯಾಕೆ ಅನ್ವಾಸ ಹತ್ತದು. ನಾನು ಇರ್ತಿ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಲ್ವಕ್ಕ. ಈ ನನ್ನ ಮಗನಿಗೆ ಜ್ಞಾನ ಬೇಡವಾ, ನನ್ನ ಸಾವತಿ ಮಗಳಿಗೆ ಜ್ಞಾನ ಬೇಡವಾ. ಆಡ್ತಾಳಲ್ಲ ಅತೀ ಬೇಯ್ತದೆ. ಸಿಕ್ಕ ಸುಮ್ಮನಿರು ನಿಮಗೆ ಏನು ಕೇಳಕ್ಕೆ ಹೋಗ್ಬೇಡ. ಅಡುಗೆ ಮಾಡಿಕ್ ನೀವು ಅಂತಲ್ಲ ಹಂಗೆ ಹಿಂಗೆ ಅಂತ ಅನ್ನಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು ನೀನು ಮುಖ ಸುಮ್ಕಿರಕ್ಕ. ಏನು ತಾಯಕ ಪಾಪ ನಮ್ಮನೆ ಉಂಡ್ರೇನು ಉಣ್ಣಂಗಿಲ್ಲ ನಮ್ಮನೆ ಸುಮ್ಕಿರು ಆಯಿತು. ಉಣ್ಲಿ ತಿನ್ಲಿಕ್ಕರಕ್ಕ ಇವಳು ಜವಾಬ್ದಾರಿ ಅಲ್ಲಕ್ಕ. ಆ ಅಮ್ಮನಿಗೆ ಅಡುಗೆ ಮಾಡಿಕ್ಬೇಕು ಅನ್ನೋದು ಜ್ಞಾನ ಯಾರಿಗೆ ಬೇಕು ಹೇಳಿ ಅವಳಿಗೆ ತಾನೇ ಬೇಕಾಗಿತ್ತು. ನಿಮ್ಮನ್ನು 1000 ಉಣ್ಲಿ ನಾನು ಬೇಡ ಅಂತ ಅನ್ನಕ್ಕಿಲ್ಲ. ಯಾಕೆ ಉಂಡೆ ಅಂತ ಕೇಳಕ್ಕೆ ಹೋಗಿದ್ದೆ ನಾನು. ಊಟ ಮಾಡಲಿ ನಮ್ಮನೇನೆ ಅದು ನಮ್ಮನೇನೆ ಇದು ನಮ್ಮನೇನೆ ನಾನು ಬೇಡ ಅನ್ನಕ್ಕಿಲ್ಲ. ನಾನು ಹೇಳೋದು ಒಂದು ಕನ ಸಾವಿತ್ರಕ್ಕ ಇವಳು ಜವಾಬ್ದಾರಿ ಇರೋದು. ಅವ ಅಮ್ಮ ಕುಂತದೆ ನಾನು ಅಡುಗೆ ಮಾಡಿಕ್ಬೇಕು ಅನ್ನೋದು ಇರ್ಬೇಕು ತಾನೆ. ಇವಳಿಗೆ ಯಾಕೆ ಬೇರೆದು. ಅಯ್ಯೋ ಅಜ್ಜಿ ಸುಮ್ಮನಿರಿ ತಗ ಆಯಿತು ಸುಮ್ಮನಿರಿ ಅಜ್ಜಿ. ಇವಾಗ ನೀನು ಏನು ಕೇಳಕ್ಕೆ ಹೋಗ್ಬೇಡ ಕಣೆ. ನೋಡು ಅಂಟಾಕವಳೆ ತಂಗಿಗೆ ಅಂತ ಅನ್ಕೋತಾಳೆ. ಸುಮ್ಮನಿರು ನಾನೇನು ಹೇಳೋದಮ್ಮ ನೀನು ಕೇಳುತ್ತಾನೆ ಸುಮ್ಕಿರು. ಹಂಗೆ ಬಿಟ್ಬಿಟ್ರೆ ಸರ್ ಬಂದದ. ನಾಳೆ ದಿವಸಕ್ಕೆ ಊಟ ಬೇಕಾಗಿಲ್ಲ ನಾನು ಅಂತಾಳಪ್ಪ. ಅವ್ರ ಅಪ್ಪನ ಮನೆಗೆ ಹೊತ್ಕೊಬೈದಳಕ್ಕ. ಗುರ್ಸಟ್ಟೆ ಅವಳು ಅಂತ ಗುರ್ಸಟ್ಟೆ ಆಗಿರೋದಕ್ಕೆ ಹೋಗಿ ಪಟ್ಟಾಡಪ್ಪ ಅಂತ ನ್ಯಾಯ ಕೊಟ್ಟಿದ್ಲು ಲೋಪರ್ ಮುಡಿ ಅವಳು. ಇರೋಕೆ ಇಷ್ಟ ಇದ್ರೆ ಇರಲಿ ಇದ್ದಾರೆ ಓಲ್ ಹೇಳು. ಅವಳು ಯಾರು ದಮ್ಮಯ್ಯ ದತ್ತಯ್ಯ ಅಂತಿದ್ದಾರು. ಅವಳು ಮನೆಯೊಳಗೆ ಅಧಿಕಾರ ಚಲಾಯಿಸೋದು ಏನೂ ಇಲ್ಲ. ಅವಳು ಯೋಗ್ಯತೆ ಇಲ್ಲ. ನಾನುವೇ ಇವತ್ತು ಅಂದ್ಬಿಟ್ಟಿವ್ನಿ ಮಾಡ್ಕೊಬಂದ್ಬಿಟ್ಟೆ ನನ್ನ ಮೊಮ್ಮಗನಿಗೆ ಅಂತ ಕೈಲಿದ್ದು ಬಾಯಿಲಿದ್ದು ಎಲ್ಲರೂ ಮಾಡೀವ್ನಿ. ಅವಳಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅವಳಿಗೆ ಇಳಿಸ್ತೀನಿ ಮರುವಾದಿ ಸರಿಯಾಗಿ ಇಳಿಸ್ತೀನಿ. ಸುಮ್ಮನೆ ಬಿಟ್ಟನ ಅವಳನ್ನ ನಾನು ಸುಮ್ಮನೆ ಬಿಟ್ರು ಮುಗ್ದೆ ಹೋಯ್ತು ಕತೆ. ಸುಮ್ಮನೆ ಇರು ಬಾಯಿ ಮುಚ್ಕೊಂಡು ಆಡೋದು ದೊಡ್ಡ ಆಡೋದ ಸುಮ್ಮನೆ ಇದ್ಬಿಟ್ರು ಸರಿ ಆಯಿತು. ನನ್ನ ಕಾಪ್ಕಿ ಪತ್ತು ಆಮೇಲೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.